ನಮಸ್ಕಾರ ಸ್ನೇಹಿತರೆ ಗೌರ್ಮೆಂಟ್ ಸ್ಕೀಮ್ಸ್ ಏನ್ ಮಾಡ್ತಾ ಇದೀವಿ. ಅಪ್ಕಮಿಂಗ್ ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಸ್ ಕೂಡ ಆಗುತ್ತೆ. 1 year ಕರೆಂಟ್ ಅಫೇರ್ಸ್ ಲಾಸ್ಟ್ 2022 ತನಕ ಮಾರ್ಚ್ ತನಕ. ಇದು 12ನೇ ವಿಡಿಯೋ. ನಾವು ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ರೀಸೆಂಟ್ ಆಗಿ ಸ್ಕೀಮ್ಸ್ಗೆ ಸಂಬಂಧಪಟ್ಟಂತೆ 1 year ಏನಿದೆ ಅದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋದ್ರೆ ನಿಮಗೆ ಕೃಷಿಗೆ ಸಂಬಂಧಪಟ್ಟಂತೆ ಹಿಡಿದು ಎಲ್ಲ ವಿಡಿಯೋಸ್ಗಳು ಸಿಗುತ್ತೆ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಓಕೆ, ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಫೈನ್ ಸರ್. ಇವತ್ತು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ಬೋದು, ಇದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಕೊಡೋಣ. ಸುದ್ದಿಯಲ್ಲಿರ್ತಕ್ಕಂಥದ್ದು ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗೋಣ. ಲಾಸ್ಟ್ 1 year ಅಲ್ಲಿ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳನ್ನ. ಓಕೆ ಫೈನ್. ಸೊ ಇಲ್ಲಿ ಮೊದಲು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ತಗೊಂಡಿದ್ದೀನಿ. ಅದರಲ್ಲಿ ವಿಜ್ಞಾನಧಾರ ಸ್ಕೀಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು 2025-26 ತನಕ ಚಾಲ್ತಿಯಲ್ಲಿದೆ. ವಿಜ್ಞಾನಧಾರ ವಿಜ್ಞಾನದ ಬಗ್ಗೆ ಒಂದಷ್ಟು ಎಕೋಸಿಸ್ಟಮ್ ನ ಡೆವಲಪ್ ಮಾಡೋದು, ಒಟ್ಟಾರೆ ಅಭಿವೃದ್ಧಿ ಮಾಡ್ತಕ್ಕಂಥ ಇದರ ಪ್ರಮುಖ ಉದ್ದೇಶ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ, ನಾವೀನ್ಯತೆ, ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಸರ ವ್ಯವಸ್ಥೆಗಳಿಗೆ ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ. 2021-22 ಸ್ಟಾರ್ಟ್ ಆಗುತ್ತೆ. ಕೇಂದ್ರ ವಲಯದ ಯೋಜನೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇದನ್ನ ಚಾಲ್ತಿ ತರುತ್ತೆ. ಇದ್ರ ಉದ್ದೇಶ ಏನು? ನಾನು ಆಲ್ರೆಡಿ ಹೇಳಿದೆ, ಸಾಮರ್ಥ್ಯ, ನಮ್ಮ ವಿಜ್ಞಾನದ ಸಾಮರ್ಥ್ಯ, ದೇಶದಲ್ಲಿ ನಮ್ಮ ವಿಜ್ಞಾನದ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಾಮರ್ಥ್ಯಗಳನ್ನ ಡೆವಲಪ್ ಆಗಬೇಕು. ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳು, ಕಾರ್ಯಪಡೆಗಳನ್ನ ಬಲಪಡಿಸ್ತಕ್ಕಂಥದ್ದು, R&D ಸಂಶೋಧನೆ ಮತ್ತು ಅಭಿವೃದ್ಧಿಗಳನ್ನ ನಾವು ಮಾಡೋದಕ್ಕೆ ಬೆಂಬಲ ನೀಡ್ತಕ್ಕಂಥದ್ದು ಸರ್ಕಾರದ ವತಿಯಿಂದ. ಮತ್ತೆ ಇನ್ನೋವೇಷನ್ ಅಂಡ್ ಟೆಕ್ನಾಲಜಿ, ಇನ್ನೋವೇಷನ್ ವೆರಿ ಇಂಪಾರ್ಟೆಂಟ್. ರಿಸರ್ಚ್ಗಳು, ಹೊಸ ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದಾಗಿರ್ಬೋದು. ಓಕೆ, ಇದೆಲ್ಲರ ಜೊತೆಗೆ ಅಂತಾರಾಷ್ಟ್ರೀಯ ಸೌಖ್ಯ, ಭಾರತೀಯ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಜಾಗತಿಕ ಮಟ್ಟಕ್ಕೆ ಏರಬೇಕು ಅಂದ್ರೆ ಜಾಗತಿಕವಾಗಿ ಏನಾಗ್ತಾ ಇದೆ ಅದ್ರ ಜೊತೆ ಒಂದಷ್ಟು ಪಾಲುದಾರಿಕೆಗಳನ್ನ ಒಂದಿಷ್ಟು ಮಾಡಿಕೊಂಡು ನಮ್ಮ ಒಂದು ಇದನ್ನ ಉತ್ತೇಜನ ಕೊಡ್ತಕ್ಕಂಥದ್ದು. ಇವೆಲ್ಲ ಸರ್ಕಾರ ಈ ಒಂದು ಯೋಜನೆ ಮುಖಾಂತರ ತರಬೇಕು ಅಂತ ಅನ್ಕೊಂಡಿದೆ ಸ್ನೇಹಿತರೆ. ಹಾಗಾದ್ರೆ ಇದರ ವಿಶಿಷ್ಟ ಲಕ್ಷಣಗಳನ್ನ ನೋಡ್ತಾ ಹೋದ್ರೆ ಏನು, ನಾನು ನಿಮ್ಗೆ ಹೇಳಿದೆ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಒಂದು ಮತ್ತೆ ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಓಕೆ, ಮಾನವ ಸಾಮರ್ಥ್ಯ, ಹ್ಯೂಮನ್ಸ್ ಕೆಪಾಸಿಟಿನ ಹೆಚ್ಚು ಮಾಡ್ಬೇಕು. ಅದಕ್ಕೆ ಒಂದಷ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಎಜುಕೇಶನ್ಸ್ಗಳಾಗಬೇಕು, ಬಲಪಡಿಸ್ಬೇಕು. ಅದಕ್ಕೆ ಏನೇನು ಮಾಡಬೇಕು? ಶೈಕ್ಷಣಿಕ ಕ್ಷೇತ್ರ ಅಂದ್ರೆ ನಾವೇನು ಓದ್ತೀವಲ್ಲ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಂಶೋಧನೆಗಳನ್ನ ಮಾಡಕ್ಕೆ ಅಲ್ಲಿ ಪ್ರಯೋಗಗಳನ್ನ ಸ್ಥಾಪನೆ ಮಾಡೋದಾಗಿರ್ಬೋದು. ಓಕೆ, ಅಧ್ಯಾಪಕರಿಗೆ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳ ಸಂಶೋಧನೆಗೆ ಬೆಂಬಲಿಸ, ಅಂದ್ರೆ ಅಧ್ಯಾಪಕರ ಅಭಿವೃದ್ಧಿ ಅಂದ್ರೆ ಯಾವಾಗ ನಾವು ಈ ತರ ಹೊಸ ಲ್ಯಾಬ್ಸ್ಗಳು, ಹೊಸ ಟೆಕ್ನಾಲಜಿ ಮಾಡ್ತೀವಿ, ಅವಾಗ ಅದನ್ನ ಟೀಚ್ ಮಾಡ್ತಕ್ಕಂಥವರ ಒಂದು ಸ್ಕಿಲ್ ಡೆವಲಪ್ ಮಾಡಬೇಕಾಗುತ್ತೆ. ಹಾಗೆ ಅಂತಾರಾಷ್ಟ್ರೀಯ ಸಹಯೋಗಗಳನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಹೆಂಗ್ ಮಾಡ್ತೀವಿ? ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಒಂದ್ ಕಡೆ ನಮ್ಮ ಒಂದು ದೇಶದಲ್ಲಿ ಮಾಡೋದ್ರ ಜೊತೆಗೆ ಅಂತಾರಾಷ್ಟ್ರೀಯ ಸಂಶೋಧನಾ ಸೌಲಭ್ಯಗಳಿಗೆ ನಾವು ಪ್ರವೇಶ ಪಡ್ಕೋಬೇಕಾಗತ್ತೆ. ಅಂದ್ರೆ ಅಲ್ಲಿ ಹೋಗಿ ನೋಡ್ತಕ್ಕಂಥದ್ದು, ಅಲ್ಲಿ ಒಂದಷ್ಟು ಟ್ರೈನಿಂಗ್ಸ್ ಕೊಡ್ತಕ್ಕಂಥದ್ದು. ಸೊ ಇದೆಲ್ಲ ಮಾಡೋದ್ರಿಂದ ಮತ್ತೆ ಸಂಶೋಧನೆ ಅಂತಕ್ಕಂಥ ಇದು ವಾಣಿಜ್ಯೀಕರಣ ಏನಾಗ್ತಾ ಇದೆಯಲ್ಲ, ಅದ್ರ ನಡುವಿನ ಅಂತರ ಇದೆಯಲ್ಲ, ಅದನ್ನ ಕಮ್ಮಿ ಮಾಡಬೇಕು. ಸಂಶೋಧನೆ ಅಂತ ತಕ್ಷಣ ದುಡ್ಡು ಬೇಕು, ಅದಕ್ಕೆ ಸಪರೇಟ್ ಮಾಡ್ಬೇಕು, ಹಂಗಲ್ಲ. ಅದನ್ನ ಕಮ್ಮಿ ಮಾಡ್ಬೇಕಂದ್ರೆ ಸರ್ಕಾರ ದುಡ್ಡನ್ನ ವಿನಿಯೋಗಿಸ್ಬೇಕಾಗತ್ತೆ. ಶೈಕ್ಷಣಿಕ ಮಟ್ಟದಲ್ಲಿ ದುಡ್ಡನ್ನ ಹಾಕ್ಬೇಕಾಗತ್ತೆ. ಓಕೆ, ಕಲಿಕಾ ಮಟ್ಟದಲ್ಲಿ ದುಡ್ಡನ್ನ ಹಾಕ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಡೇಟಾಗಳು ಸರ್ಕಾರಗಳು ತರಬೇಕಾಗತ್ತೆ. ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ನಿಯೋಜನೆಗಳನ್ನ ಮಾಡ್ತಕ್ಕಂಥ, ಅಂದ್ರೆ ಹೊಸ ಉದ್ಯಮಗಳಿಗೆ ಬಂದ್ರೆ ಅವ್ರಿಗೆ ಬೆಂಬಲ ಕೊಡೋದು, ಉದ್ಯಮಿಗಳಿಗೆ ಬೆಂಬಲ ಕೊಡೋದು. ಯಾವ್ದಾದ್ರು ಹೊಸದಾಗಿತ್ತು ಇದನ್ನ ಮಾಡ್ತೀವಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಕ್ವಾಂಟಮ್ ಇದೆ. ಓಕೆ, ಆ ಎಲ್ಲ ಸ್ಕೀಮ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಇದ್ರ ಜೊತೆಗೆ ಪ್ರಮುಖವಾಗಿ ಶೈಕ್ಷಣಿಕವಾಗಿ ಅಲ್ಲದೆ ಸರ್ಕಾರ ವತಿಯಿಂದ ಉದ್ಯಮಗಳ ನಡುವಿನ ವರ್ಧಿತ ಸಹಯೋಗ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಪ್ರೈವೇಟ್ ಆಗ್ಲಿ, ಪಬ್ಲಿಕ್ ಆಗ್ಲಿ, ಮತ್ತೆ ಅದು ಒಂದು ಶೈಕ್ಷಣಿಕ ಲೆವೆಲ್ ಆಗಲಿ, ಓಕೆ, ಎಜುಕೇಶನ್ ಲೆವೆಲ್ ಆಗಲಿ, ದಟ್ ಕೋಆರ್ಡಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಮಹಿಳೆಯರನ್ನ ಭಾಗವಹಿಸುವಿಕೆಗೆ ಹೆಚ್ಚಳವನ್ನು ನಾವಿಲ್ಲಿ ಪ್ರೋತ್ಸಾಹ ಮಾಡಬೇಕಾಗುತ್ತೆ. ಸೊ ಅವಾಗ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಆಲ್ಮೋಸ್ಟ್ 50% ಪುರುಷರು ಮತ್ತೆ ಮಹಿಳೆಯರು ಭಾರತ ದೇಶದಲ್ಲಿ ಹೆಚ್ಚು ಕಮ್ಮಿ ಅಪ್ರಾಕ್ಸಿಮೇಟ್ಲಿ ಇದೀವಿ ಅಂತ ಅನ್ಕೊಳ್ತೀವಲ್ಲ. ಸೊ ಈ ಒಂದು ಇದರಲ್ಲಿ ಮಹಿಳೆಯರಿಗೂ ಉತ್ತೇಜನ ಕೊಟ್ಟಾಗ ಎಲ್ಲರೂ ಭಾಗವಹಿಸಿಕೆ ಆಗುತ್ತೆ, ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ರಿಸರ್ಚ್ಗಳಾಗುತ್ತೆ. ಅವಾಗ ನಮ್ಮ ವಿಜ್ಞಾನಧಾರ ಅಂತಕ್ಕಂಥ ಸ್ಕೀಮು ತಂದಿದ್ದಕ್ಕೂ ಉಪಯೋಗ ಆಗುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಆಗುತ್ತೆ. ನೋಡ್ಕೊಳ್ಳಿ ಸ್ನೇಹಿತರೆ. ಏನ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ವಿಜ್ಞಾನಧಾರ ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಯಾವ ಸಚಿವಾಲಯದಲ್ಲಿ ಬರುತ್ತೆ, ಯಾವ ಯೋಜನೆ ಇದು, ಯಾವ ಅವಧಿಗಿದೆ, ಇದರ ಪ್ರಮುಖ ಉದ್ದೇಶಗಳೇನು, ಇಷ್ಟು ನೋಡ್ಕೊಂಡ್ರೆ ಸಾಕು.
ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ, ನ್ಯಾಷನಲ್ ಕ್ವಾಂಟಮ್ ಮಿಷನ್. ಕ್ವಾಂಟಮ್ ಬಗ್ಗೆ ನೋಡಿ, ಇತ್ತೀಚೆಗೆ ಕ್ವಶನ್ ಕೂಡ ಬಂದಿತ್ತು, ಕ್ಯೂಬಿಟ್ ಬಗ್ಗೆ ಕೇಳಿದೆ ಇತ್ತೀಚೆಗೆ ಎಕ್ಸಾಮ್ ಅಲ್ಲಿ, ಗ್ರೂಪ್ ಸಿ ಗಳಲ್ಲಿ ಕೇಳ್ತಾನೆ, KPSC ಅಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಕೇಳ್ತಾನೆ. ಸೊ ಇಟ್ ಈಸ್ ಏನು ಹೈ ಪ್ರಯಾರಿಟಿ ಮಿಷನ್ ಇದು ನಮ್ಗೆ ಇಂಡಿಯಾಗೆ, ಆಸ್ ಎ ಗ್ಲೋಬಲ್ ಲೀಡರ್ ಇನ್ ಕ್ವಾಂಟಮ್ ಟೆಕ್ನಾಲಜಿ ಆಗಬೇಕು ಅಂತ. ಇದು ಇತ್ತೀಚೆಗೆ 2023, 2 ವರ್ಷದ ಹಿಂದೆ ತಂದಿರತಕ್ಕಂಥ ಸ್ಕೀಮು. 2030 ತನಕ 8 ವರ್ಷಗಳ ಮಿಷನ್ ಇದು. ಕೇಳ್ತಾನೆ ಕ್ವಾಂಟಮ್ ಮಿಷನ್ ನಲ್ಲಿ ಏನ್ ಪಾಯಿಂಟ್ ಡಿಸ್ಕಸ್ ಮಾಡ್ತೀವಿ, ವಾಟ್ ಇಸ್ ದ ಪರ್ಪಸ್ ಅಂತ. ಇಲ್ಲಿ ಕ್ವಾಂಟಮ್ ಮಿಷನ್ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಏನು ಅಂದ್ರೆ ದಟ್ ಇಸ್ ಸ್ಪೀಡ್ ಅಂತ ಕೇಳ್ತೀವಿ. ಕ್ವಾಂಟಮ್ ನೋಡಿ, ನಾವು ನಾರ್ಮಲ್ ಕಂಪ್ಯೂಟರ್ 1 ಮತ್ತು 0 ಯೂಸ್ ಮಾಡ್ತೀವಲ್ಲ, ಎರಡು ಒಟ್ಟಿಗೆ ಯೂಸ್ ಮಾಡ್ತಕ್ಕಂಥ ಕ್ಯೂಬಿಟ್ಸ್ ಅಂತ ಬರುತ್ತೆ ಕ್ವಾಂಟಮ್ ಅಲ್ಲಿ, ಅದನ್ನು ಯೂಸ್ ಮಾಡ್ತೀವಿ. ಇಟ್ ಇಸ್ ವೆರಿ ಫಾಸ್ಟ್ ಅಂಡ್ ಸೈಮಲ್ಟೇನಿಯಸ್ಲಿ ವರ್ಕ್ ಆಗ್ತಕ್ಕಂಥ ಬಿಟ್ಸ್ಕೊಳ್ಳೋದು. ಸೊ ಹಾಗಾಗಿ ಇದು ನಮಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಗೂ ಹೆಲ್ಪ್ ಆಗಬೇಕು, ಕಮ್ಯುನಿಕೇಶನ್ಗೆ ಹೆಲ್ಪ್ ಆಗಬೇಕು. ಅಂದ್ರೆ ಈಗ ನಾವು ಡೇಟಾ ಸ್ಯಾಟಲೈಟ್ ಮುಖಾಂತರ ಡೇಟಾ ತಗೋತಿರೋ ಫ್ರಾಕ್ಷನ್ ಆಫ್ ಸೆಕೆಂಡ್ ವಿತೌಟ್ ಡಿಲೇ ತಗೋಬೇಕು, ರಿಯಲ್ ಟೈಮ್ ಬೇಸಿಸ್ ಅಲ್ಲಿ ತಗೋಬೇಕು ಇನ್ಫಾರ್ಮೇಶನ್. ಅದನ್ನ ನಾವು ಬೇರೆ ದೇಶಕ್ಕೆ ಕಳಿಸ್ಬೇಕಾ, ಇಂಟರ್ಸಿಟಿ ಕಳಿಸ್ಬೇಕಾ, ಕೋಆರ್ಡಿನೇಷನ್ ಮಾಡ್ಬೇಕು, ರಿಯಲ್ ಟೈಮ್ ಅಲ್ಲಿ ಆಗ್ಬೇಕು, ವಿತೌಟ್ ಡಿಲೇ ಆಗಬೇಕು ಸ್ನೇಹಿತರೆ. ಓಕೆ, ಮತ್ತೆ ಬೇರೆ ಬೇರೆ ರಿಸರ್ಚ್ ಗಳಲ್ಲಿ ಅದು ಯಾವ್ದೋ ಒಂದು ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಮಿಲಿಟರಿ ಕ್ಷೇತ್ರ ಆಗಿರ್ಬೋದು, ಎಲ್ಲದಕ್ಕೂ ಆಗ್ಬೇಕು. ಸೊ ಇದು ಇದರ ಪ್ರಮುಖ ಉದ್ದೇಶ. 8 ವರ್ಷಗಳ ಮಿಷನ್ ಇದು, ಕೇಂದ್ರ ವಲಯದ ಯೋಜನೆ. ಓಕೆ, ಅದಕ್ಕೋಸ್ಕರ 6,365 ಕೋಟಿ ಕೇಂದ್ರ ಸರ್ಕಾರ ಇದಕ್ಕೆ ಹಣ ವಿನಿಯೋಗಿಸ್ತಿದೆ. ಅದ್ರಲ್ಲಿ ಏನೇನು ಬರುತ್ತೆ, ಏನು ವಾಟ್ ಇಸ್ ದ ಫೀಚರ್ಸ್, ಪ್ರಮುಖ ಲಕ್ಷಣಗಳು ಇಂಗ್ಲಿಷ್ ಅಲ್ಲಿ ತಗೊಂಡಿದ್ದೀನ. ಏನೇನಿದೆ ಅಂದ್ರೆ ಟಾರ್ಗೆಟ್ ಇಟ್ಕೊಂಡಿದೀವಿ 50ರಿಂದ 100 ಕ್ಯೂಬಿಟ್ಸ್ ಗಳನ್ನ 5 ವರ್ಷದಲ್ಲಿ ಮಾಡಬೇಕು. ಅಂದ್ರೆ ಫಾಸ್ಟ್ 50ರಿಂದ 1000 ಕ್ಯೂಬಿಟ್ಸ್ ಮುಂದಿನ 8 ವರ್ಷ ನಾವೇನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅಷ್ಟೊಂದು ಮುಗಿಸ್ಬೇಕು. ಕ್ಯೂಬಿಟ್ಸ್ ಏನು, ನಾರ್ಮಲ್ ಕಂಪ್ಯೂಟರ್ ಹೆಂಗೆ 1 ಮತ್ತು 0 ಬಿಟ್ಸ್ಗಳು ಯೂಸ್ ಮಾಡ್ತಾರೆ, ಅದೇ ತರ ಕ್ವಾಂಟಮ್ ಕ್ಯೂಬಿಟ್ಸ್ ನ ಯೂಸ್ ಮಾಡ್ತೀವಿ. ಹಾಗೆ ಮ್ಯಾಗ್ನೆಟೋಮೀಟರ್ ಡೆವಲಪ್ಮೆಂಟ್, ಹೈ ಸೆನ್ಸಿಟಿವಿಟಿ ಮ್ಯಾಗ್ನೆಟೋಮೀಟರ್ಸ್. ಅಂದ್ರೆ ಇದು ಕ್ಲಾಕ್, ಅಟಾಮಿಕ್ ಕ್ಲಾಕ್ ಇರುತ್ತಲ್ಲ, ಅದು ನಿಮ್ಗೆ ಫ್ರಾಕ್ಷನ್ ಸೆಕೆಂಡ್ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆ ತರದ್ದು ಟೆಕ್ನಾಲಜಿ, ಅಟಾಮಿಕ್ ಕ್ಲಾಕ್ ಟೈಮಿಂಗ್ ಬೇಕು ನಮ್ಗೆ. ಯಾಕೆ ಟೈಮಿಂಗ್ ಬೇಕು, ಕಮ್ಯುನಿಕೇಶನ್ ಮತ್ತೆ ನೇವಿಗೇಷನ್ಗೆ ವಿತೌಟ್ ಎನಿ ಡಿಲೇ, ಯಾವುದೇ ಡಿಲೇ ಇಲ್ಲ, ರಿಯಲ್ ಟೈಮ್ ಅಲ್ಲಿ ಆಗ್ಬೇಕು. ಹಾಗಾಗಿ ಅದಕ್ಕೋಸ್ಕರನೇ ನೋಡಿ ಇದಕ್ಕೆ ಈಗ ನೋಡಿ ಸ್ಯಾಟಲೈಟ್ ಬೇಸ್ಡ್ ಸೆಕ್ಯೂರ್ ಕ್ವಾಂಟಮ್ ಕಮ್ಯುನಿಕೇಶನ್ ಡೆವಲಪ್ ಮಾಡ್ತಾ ಇದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. ಇದು ಮ್ಯಾಗ್ನೆಟೋಮೀಟರ್ಸ್ ಏನ್ ಮಾಡ್ತೀವಿ ನೋಡಿ, ಗ್ರೌಂಡ್ ಸ್ಟೇಷನ್ ಇಂದ ಸ್ಯಾಟಲೈಟ್ ಇಂದ 2000 ಕಿಲೋಮೀಟರ್ ರೇಂಜ್ ತನಕ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಇನ್ಫಾರ್ಮೇಶನ್ ಸಿಗುತ್ತೆ. ಅದೊಂದೇ ಅಲ್ಲ, ಸೆಕ್ಯೂರ್ ಕ್ವಾಂಟಮ್ ಅಂತಕ್ಕಂಥದ್ದು ಯಾರು ಇದು ಒಳಗೋಗಿ ಕದಿಯಕ್ಕಾಗಲ್ಲ ಇನ್ಫಾರ್ಮೇಶನ್ಸ್ ಗಳನ್ನ ಒಂದು. ಮತ್ತೆ ಇದನ್ನ ಕಮ್ಯುನಿಕೇಶನ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ, ಲಾಂಗ್ ಡಿಸ್ಟೆನ್ಸ್ ಟು ಕಮ್ಯುನಿಕೇಟ್ ವಿತ್ ಅದರ್ ನೇಷನ್ಸ್. ಏನ್ ಕಮ್ಯುನಿಕೇಟ್ ಆಗಿದೆ ಅಂತ ಗೊತ್ತಾಗ್ಬಾರ್ದು, ಏನ್ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಗಿದೆ ಗೊತ್ತಾಗ್ಬಾರ್ದು. ಮತ್ತೆ ಇಂಟರ್ಸಿಟಿ ಕ್ವಾಂಟಮ್ ಕೀಸ್ಗಳು ಅಪ್ ಟು 2000 ಕಿಲೋಮೀಟರ್ ತನಕ ಕೂಡ ನಾವು ಇದನ್ನ ಕಮ್ಯುನಿಕೇಶನ್ ಪರ್ಪಸ್ಗೆ ಈ ಒಂದು ಟೆಕ್ನಾಲಜಿ ಮುಖಾಂತರ ಬಳಸ್ಕೋಬಹುದು. ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ R&D ಗಳನ್ನ ಮಾಡಬೇಕು, ಇವೆಲ್ಲ 8 ವರ್ಷದಲ್ಲಿ ಮಾಡಬೇಕು, ಅದಕ್ಕೆ ಟಾರ್ಗೆಟ್ ಇಟ್ಕೊಂಡಿರೋ ಸ್ನೇಹಿತರೆ. ಸೊ ಹಂಗಾಗಿ ನೋಡಿ, ಥಿಮ್ಯಾಟಿಕ್ ಹಬ್ ಅಂತೇಳಿ ಟಾಪ್ ಅಕಾಡೆಮಿಕ್ ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳು 4 ಡೊಮೈನ್ಗಳನ್ನ ಮಾಡ್ತಾ ಇದ್ದಾರೆ. ಏನದು ಎಕ್ಸಾಮ್ ಅಲ್ಲಿ ಕೇಳಿದರೆ ಇದು ಕೂಡ ಥಿಮ್ಯಾಟಿಕ್ ಟಿ ಹಬ್ಸ್ ಏನೆಂದು, ಯಾವ್ದ್ರ ಬಗ್ಗೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ, ಕ್ವಾಂಟಮ್ ಕಮ್ಯುನಿಕೇಶನ್ ಬಗ್ಗೆ, ಕ್ವಾಂಟಮ್ ಸೆನ್ಸಿಂಗ್ ಅಂಡ್ ಮೆಟ್ರಾಲಜಿ ಬಗ್ಗೆ, ಕ್ವಾಂಟಮ್ ಮೆಟೀರಿಯಲ್ ಅಂಡ್ ಡಿವೈಸ್. ನೋಡಿ ಇವೆಲ್ಲ ಮಾಡಬೇಕು ಅಂದ್ರೆ ಮೆಟೀರಿಯಲ್ ಬೇಕಲ್ವಾ. ಕ್ವಾಂಟಮ್ಗೆ ಸಂಬಂಧಪಟ್ಟಂತೆ ಸೆಮಿ ಕಂಡಕ್ಟರ್ಸ್ ಬೇರೆ ಇರುತ್ತೆ, ಸೂಪರ್ ಕಂಡಕ್ಟರ್ಸ್, ನಾವೆಲ್ ಸೆಮಿ ಕಂಡಕ್ಟರ್ ಸ್ಟ್ರಕ್ಚರ್ಸ್ ಗಳಿರ್ತವೆ. ಇವುಗಳನ್ನು ಕೂಡ ನಾವು ಸಿಂಥಸಿಸ್ ಮಾಡಬೇಕಾಗತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವೆಲ್ಲ ಈ ಒಂದು ನಮ್ಮ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಸ್ಗೆ ಕೇಳ್ತಾನೆ. ಓಕೆ, ಅರ್ಥ ಆಗಿದೆ ಅಂತೀನಿ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂದ್ರೆ ಏನು, ಯಾವಾಗ ಆರಂಭ ಆಯಿತು, ಎಷ್ಟು ವರ್ಷಗಳ ಮಿಷನ್, ಅದರಡಿಯಲ್ಲಿ ನಮ್ಮ ಒಂದು ಫೀಚರ್ಸ್ ಏನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ, ಇದು ಯಾವುದೇ ಅದಕ್ಕೆ ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದೀನಿ ಅಲ್ಲಿ. ಮತ್ತೆ ಥಿಮ್ಯಾಟಿಕ್ ಹಬ್ಸ್ಗಳನ್ನ ಮಾಡಬೇಕು ಅಂದ್ಕೊಂಡಿದ್ದಾರೆ, ಯಾವುದು ಆ ಥಿಮ್ಯಾಟಿಕ್ 4 ಹಬ್ಗಳು, ಇಷ್ಟು ನಿಮಗೆ ಗೊತ್ತಿರಬೇಕು. ಓಕೆ, ಫೈನ್ ಸರ್. ಈಗ ನೆಕ್ಸ್ಟ್ ನೋಡಿ, ಇದರಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ನೂ ಬರುತ್ತೆ ನಿಮಗೆ, ಬೇರೆ ಬೇರೆ ಬಯೋ ಸಂಬಂಧಪಟ್ಟಂತೆ ಬರುತ್ತೆ, ಪರ್ಪಲ್ ರೆವಲ್ಯೂಷನ್ಸ್, ಅವೆಲ್ಲ ಹಳೆ ಸ್ಕೀಮ್ಸ್ಗಳಾದವು. ನಾವು 2 years ಬ್ಯಾಕ್ ಅವೆಲ್ಲ ಡಿಸ್ಕಸ್ ಮಾಡಿದ್ವಿ, ನಮ್ಮ ಓಲ್ಡ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಬಟ್ ಇವಾಗ 1 year ಅಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟು, ಡಿಸ್ಕಷನ್ ಅಲ್ಲಿದೆ, ನ್ಯೂಸ್ ಅಲ್ಲಿದೆ. ಅಂಥದ್ದು ಎಕ್ಸಾಮ್ ಅಲ್ಲಿ ಯೂಶಲಿ ಡಿಸ್ಕಷನ್ ನ್ಯೂಸ್ ಅಲ್ಲಿ ಇರೋದು ಕೇಳ್ತಾನೆ. ಹಂಗಾಗಿ ಅಂತ ಸ್ಕೀಮ್ಸ್ ಮಾತ್ರ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಹಳೇದು ಬೇಕು ಅಂದ್ರೆ ನಮ್ಮ ಹಳೆ ಪ್ಲೇ ಲಿಸ್ಟ್ ಗಳಿಗೆ ಹೋದ್ರೆ ಸಿಗುತ್ತೆ ನಿಮಗೆ. ಫೈನ್, ನೆಕ್ಸ್ಟ್ ಬರ್ತೀನಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT. ಓಕೆ, ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯಕ್ಕೆ ಬರೋಣ. ಇಲ್ಲಿ ನೋಡೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನೀವು ನೋಡ್ತಾನೆ ಇದ್ದೀರಾ ಅಲ್ವಾ, ಏನೇನೋ ಚೈನಾದಿಂದ ಏನಾಯ್ತು, ChatGPTಗೆ ಏನಾಯ್ತು, ಭಾರತದಲ್ಲಿ ಏನಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮ್ಮಿಟ್ಗಳು ನಡೀತಾ ಇದೆ. UK ನಡೀತು, ಭಾರತದಲ್ಲಿ ನಡೀತು. ಸೊ ಇವೆಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಅಂದ್ರೆ ಕೆಲಸ ಇಲ್ಲ ಅನ್ನೋ ರೀತಿ ಆಗಿದೆ ಅಲ್ವಾ. ಸೊ ವೆರಿ ಇಂಪಾರ್ಟೆಂಟ್ ಇದು. ಸೊ ಇದಕ್ಕೆ ನೋಡಿ 10,371.9 ಕೋಟಿ ಬಜೆಟ್ ನೊಂದಿಗೆ ಇಂಡಿಯಾ AI ಮಿಷನ್ ನ ಪ್ರವೇಶ ಮಾಡ್ತಾ ಇದೆ, ಅದಕ್ಕೆ ದುಡ್ಡನ್ನ ಕೂಡ ಕೊಡ್ತಾ ಇದೆ. ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ನ್ಯೂಸ್ ಇಲ್ಲಿ. ಇದು ಲಾಸ್ಟ್ ಇಯರ್ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಇಂಡಿಯಾ AI ಮಿಷನ್ ಅಂತಕ್ಕಂಥ 7th March 2024 ಅಲ್ಲಿ ಕೇಂದ್ರ ವಲಯದ ಯೋಜನೆ,
ಭಾರತ ಸರ್ಕಾರ ಇದಕ್ಕೆ ದುಡ್ಡು ಕೊಡ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ಸ್ ಅಂಡ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಡಿಯಲ್ಲಿ ಬರುತ್ತೆ. ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಅಡಿಯಲ್ಲಿ ಇಂಡಿಯಾ ಎಐ ಸ್ವತಂತ್ರ ವ್ಯವಹಾರ ವಿಭಾಗ ಅಂತ ಹೇಳಿ ನಾವು ಇಂಡಿಯಾ ಎಐ ಓಕೆ ಒಂದು ಬೋರ್ಡ್, ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಬೋರ್ಡ್ ಅಂತಿದೆ, ಆ ಒಂದು ಬೋರ್ಡ್ ಸೇರಿ ಇದನ್ನ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಇದರ ಪ್ರಮುಖ ಲಕ್ಷಣ ಏನು? ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಏನ್ ಬೇಕು? ಡೆವಲಪ್ ಮಾಡಬೇಕು, ಅದಕ್ಕೆ ದುಡ್ಡು ಬೇಕು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಬೇಕಾದ್ರೆ ಅದನ್ನ ತಯಾರಿಸಬೇಕು ಅಂದ್ರೆ ಈಗ ಚೈನಾ ಎಷ್ಟು ಮುಂದೆ ಬರ್ತಾ ಇದೆ, USA ಏನು ನಡೀತಾ ಇದೆ, ಸೊ ಅದ್ರ ತಕ್ಕಂತೆ ಕಾಂಪಿಟೇಷನ್ ಕೊಡಬೇಕು ಅಂದ್ರೆ ನಮ್ಮಲ್ಲೂ ಡೆವಲಪ್ ಆಗ್ಬೇಕಂದ್ರೆ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಲ್ಲ. ಅದನ್ನ ಮಾಡ್ಬೇಕಂದ್ರೆ ಏನ್ ಬೇಕು? ಬೇಸಿಕ್ಸ್. ದಟ್ ಈಸ್ ಅದಕ್ಕೆ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್, ಆರ್ಥಿಕ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಮತ್ತೆ ವೈವಿಧ್ಯಗಳ ಯೋಜನೆ, ಡೈವರ್ಸ್ ಸ್ಕೀಮ್ಸ್ ಗಳನ್ನ ತರ್ತಕ್ಕಂಥದ್ದು. ಅದಕ್ಕೆ ಏನು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲೆಲ್ಲಿ ನಾವು ಅಪ್ಲೈ ಮಾಡ್ತೀವಿ, ಅದಕ್ಕೆ ಅಪ್ಲೈ ಮಾಡಬೇಕು ಅಂದ್ರೆ ಅಪ್ಲಿಕೇಶನ್ಸ್ ಅಂತ ಕರಿತೀವಿ, ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅಲ್ವಾ? ಟೀಚಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ, ಕೆಲಸಗಳಲ್ಲಿ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಕಡೆ ಎಲ್ಲ ಯೂಸ್ ಮಾಡ್ತಾರೆ ಅಲ್ವಾ? ನ್ಯೂಸ್ಗಳಲ್ಲಿ ಯೂಸ್ ಮಾಡ್ತಾರೆ ರೀಡರ್ಸ್ಗಳಾಗಿ. ಹಾಗೆ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಕೆಲಸ ಬೇಕಾದ್ರೆ ಅದು ಕೇಳಿದ್ರೆ ಅದೇ ನಿಮಗೆ ಔಟ್ಪುಟ್ ಕೊಟ್ಬಿಡುತ್ತೆ. ಮನುಷ್ಯ ಎರರ್ ಫೈಂಡಿಂಗ್ ಮಾಡಿ ಕೊಡೋದಕ್ಕಿಂತ ಅದು ವಿತೌಟ್ ಎರರ್ ಕೊಡ್ತಕ್ಕಂಥದ್ದು ಯೋಜನೆಗಳಿವೆ. ಹಂಗಾಗಿ ಅದಕ್ಕೆ ಸಂಬಂಧಪಟ್ಟ ಸ್ಕೀಮ್ಸ್ಗಳು ತರೋದು, ಮತ್ತೆ ನಮ್ಮ ಒಂದು ಟೆಕ್ನಾಲಜಿನ ಜಾಗತಿಕವಾಗಿ ತಗೊಳ್ಬೇಕಂದ್ರೆ ಜಾಗತಿಕವಾಗಿ ಏನಾಗ್ತಾ ಇದೆ ಅದರ ಪಾರ್ಟ್ನರ್ಶಿಪ್ಸ್ ಗಳನ್ನ ಮಾಡ್ತಕ್ಕಂಥದ್ರ ಜೊತೆ ಸಹಯೋಗದೊಂದಿಗೆ ನಮ್ಮನ್ನ ತೊಡಸ್ಕೊಳ್ಳೋದ್ರಿಂದ ನಮ್ಮ ಟೆಕ್ನಾಲಜಿ ಕೂಡ ಇಂಪ್ರೂವ್ ಆಗುತ್ತೆ. ಟ್ಯಾಲೆಂಟ್ ಡೆವಲಪ್ಮೆಂಟ್, ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ತರಬೇತಿಗಳನ್ನ ಕೊಡೋದು. ಓಕೆ, ಯುವಕರಿಗೆ ಅಥವಾ ಯಾರ್ಯಾರು ಆ ಒಂದು ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ತರಬೇತಿಗಳನ್ನು, ನುರಿತ ಕಾರ್ಯಪಡೆಯನ್ನು ನಿರ್ಮಿಸೋದು, ಇದೆಲ್ಲ ಇದರ ಪ್ರಮುಖ ಲಕ್ಷಣ. ಯಾವ್ದ್ರ ಅಡಿಯಲ್ಲಿ ಬರುತ್ತೆ? ಆ ಇಂಡಿಯಾ ಎಐ ಮಿಷನ್ ಅಡಿಯಲ್ಲಿ ಬರುತ್ತೆ. ಸೊ ಇವೆಲ್ಲ ಮಾಡಿದಾಗಲೇ ನಮ್ಮ ಭಾರತದಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಡೆವಲಪ್ ಮಾಡಕ್ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಹಂಗಾಗಿ ಈ ಒಂದು 7 ಪಿಲ್ಲರ್ ಗಳನ್ನ ಅವು ತಯಾರಿಸಿಟ್ಕೋತಾ ಇದ್ದಾರೆ. ಏನದು? ಇಂಡಿಯಾ ಎಐ ಕಂಪ್ಯೂಟ್ ಅಂತ, ಕಂಪ್ಯೂಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಕ್ಕೆ 10,000 GPUs ಮುಖಾಂತರ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ. ಆಮೇಲೆ ಇಂಡಿಯಾ ಎ ಇನ್ನೋವೇಷನ್ ಸೆಂಟರ್, ಇನ್ನು ತಾಂತ್ರಿಕತೆ ನಾವಿನ್ಯತೆನ ಹುಡ್ಕೋಕ್ಕೋಸ್ಕರ ರಿಸರ್ಚ್ ಅಂಡ್ ಡೆವಲಪ್ ಆಗ್ಬೇಕಲ್ಲ, ಆ ಒಂದು ಸೆಂಟರ್ಸ್ ಗಳನ್ನ ತೆಗೆಯೋದು. ಇದೆಲ್ಲ ಅದರ ಕೀ ಪಿಲ್ಲರ್ಸ್ ಗಳು. 7 ಪಿಲ್ಲರ್ಗಳು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. 7 pillars ಆಫ್ ಎಐ ಮಿಷನ್, 7 pillars ಆಫ್ ಎಐ ಮಿಷನ್. ಓಕೆ, ವೆರಿ ಇಂಪಾರ್ಟೆಂಟ್. 7 pillars ಆಫ್ ಎಐ ಮಿಷನ್, ಇಂಡಿಯಾ ಎಐ ಮಿಷನ್. ಯಾವ್ದು? ಇಂಡಿಯಾ ಎಐ ಕಂಪ್ಯೂಟ್, ಇಂಡಿಯಾ ಎಐ ಇನ್ನೋವೇಷನ್ ಸೆಂಟರ್ ತೆರಿಬೇಕು. ಡೇಟಾ ಸೆಟ್ಸ್ ಪ್ಲಾಟ್ಫಾರ್ಮ್ ಗಳನ್ನ ಮಾಡಬೇಕು, ಹೈ ಕ್ವಾಲಿಟಿ ಡೇಟಾ ಸೆಟ್ ಗಳನ್ನ ಮಾಡಿಟ್ಕೋಬೇಕು. ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಡೇಟಾ ಇಸ್ ಎ ಮನಿ ಅಂತೀವಿ ಇವಾಗ. ಡೇಟಾ ಇಸ್ ಎ ವೆರಿ ಇಂಪಾರ್ಟೆಂಟ್. ಸೊ ಇಂಡಿಯಾ ಎ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್, ಫ್ಯೂಚರ್ ಸ್ಕಿಲ್ಸ್. ನೋಡಿ, ಬರೀ ನಾವು ಮೆಟ್ರೋ ಸಿಟೀಸ್ಗಳೊಂದಲ್ಲ, ಟೈರ್ 2, ಟೈರ್ 3 ಸಿಟೀಸ್ಗಳಲ್ಲೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಮತ್ತೆ ಇಂಡಿಯಾ ಎ ಸ್ಟಾರ್ಟ್ಅಪ್ ಫೈನಾನ್ಸಿಂಗ್ ಮಾಡ್ತಕ್ಕಂಥದ್ದಕ್ಕೆ ಏನು ಸ್ಟಾರ್ಟ್ಅಪ್ಗಳು ಬರ್ತವೆ ಅದಕ್ಕೆ ದುಡ್ಡನ್ನ ಕೊಡ್ತಕ್ಕಂಥದ್ದು ಅಲ್ವಾ? ಫೈನಾನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಆಮೇಲೆ ಸೇಫ್ ಅಂಡ್ ಟ್ರಸ್ಟೆಡ್ ಎ ಆಗಿರಬೇಕು, ಎಥಿಕಲ್ ಬೇಸಿಸ್ ಇಂದ ಮಾಡಬೇಕು ಹೊರತು ಇದನ್ನ ಎಗೇನ್ ನಾವು ದುರುಪಯೋಗಕ್ಕೆ ಮಾಡಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು. ಸೊ ಈ ಎಲ್ಲ ಒಂದು 7 ಫೌಂಡೇಶನ್ ಪಿಲ್ಲರ್ಸ್ ಗಳನ್ನ ಇಟ್ಕೊಂಡು ಇದನ್ನ ಡೆವಲಪ್ ಮಾಡಕ್ಕೆ ಈ ಒಂದು ಇಂಡಿಯಾ ಎ ಮಿಷನ್ ಅಂತ ತಂದಿರತಕ್ಕಂಥ ಸ್ನೇಹಿತರೆ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT ಟೆಕ್ನಾಲಜಿ ಅಡಿಯಲ್ಲಿ ಬರುತ್ತೆ. ಫೈನ್, ನೆಕ್ಸ್ಟ್ ಬರ್ತೀನಿ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್. ನೋಡಿ, ಇಂಡಿಯಾ ಪ್ರೋಗ್ರಾಮ್ ಡಿಜಿಟಲ್ ಇಂಡಿಯಾ ತಂದು 9 ವರ್ಷ ಕಂಪ್ಲೀಟ್ ಆಗ್ಬಿಟ್ಟಿದೆ. 10ನೇ ವರ್ಷ ಕಾಲಿಟ್ಟಿದೀವಿ. ವೆರಿ ಇಂಪಾರ್ಟೆಂಟ್. 10 years ಅಂದ್ರೆ ಹುಡುಗಾಟನ ಡಿಜಿಟಲ್ ನಮ್ದು. ಈಗೆಲ್ಲ ನಿಮ್ಗೆ ಸುದ್ದಿಯಲ್ಲಿದೆ, ಫೋನ್ ಪೇ, ಇದು ಏನೋ ಕಮರ್ಷಿಯಲ್ ಟ್ಯಾಕ್ಸ್ ಬರ್ತಾ ಇರೋದು, ಅದರಿಂದ ಹಿಂದೆ ಸರಿತಾ ಇದ್ದಾರೆ ಒಂದಷ್ಟು ವ್ಯಾಪಾರಿಗಳು, ಇವೆಲ್ಲ ಸುದ್ದಿಯಲ್ಲಿದೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು 2015ರಲ್ಲಿ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಅಂದ್ರೆ ನಮ್ಮ ಭಾರತದಲ್ಲಿ ಡಿಜಿಟಲ್ ಕಾರ್ಯಕ್ರಮ, ಡಿಜಿಟಲ್ ಮುಖಾಂತರ ಎಲ್ಲ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು. ಅದು ವ್ಯವಹಾರ ಅಂದ ತಕ್ಷಣ ಬರೀ ಫೈನಾನ್ಸ್ ಒಂದೇ ಅಂತಲ್ಲ, ಸರ್ಕಾರಿ ಸೇವೆಗಳು ಸಂಬಂಧಪಟ್ಟಂತೆ ಮತ್ತೆ ಡಿಜಿಟಲ್ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತೆ ಸಂವಹನ ಅಂತ ಕರಿತೀವಿ. ಎಲ್ಲಾ ರೀತಿ ಒಂದು ಹಣಕಾಸು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಭಾರತವನ್ನು ಡಿಜಿಟಲೀಕರಣ ಮಾಡ್ತಕ್ಕಂಥದ್ದು ಗುರಿಯಾಗಿತ್ತು. ಕೇಂದ್ರ ವಲಯದ ಯೋಜನೆ, ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಲ್ಲಿ ತಂದಿರತಕ್ಕಂಥದ್ದು ಉದ್ದೇಶ ಡಿಜಿಟಲ್ ಮೂಲಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ನ ಉಪಯೋಗತೆಗಳನ್ನ ಅಭಿವೃದ್ಧಿಪಡಿಸಿ ಸರ್ಕಾರಿ ಸೇವೆಗಳನ್ನು ಡಿಜಿಟಲ್ ರೂಪದಲ್ಲಿ ತಲುಪಿಸಬೇಕು, ನಾಗರಿಕ ಡಿಜಿಟಲ್ ಸಾಕ್ಷರತೆ ಹೆಚ್ಚಿಸಬೇಕು, ಅವೇರ್ನೆಸ್ ನ ಮೂಡಿಸೋದು ಪಬ್ಲಿಕ್ ಡಿಜಿಟಲ್ ಅವೇರ್ನೆಸ್ ಬಗ್ಗೆ, ಹಾಗೆ ಆರ್ಥಿಕತೆಯನ್ನು ಡಿಜಿಟಲ್ ಸಬಲೀಕರಣ ಮಾಡ್ತಕ್ಕಂಥದ್ದು. ಇದೆಲ್ಲ ಈ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅಲ್ಲಿ ಬರುತ್ತೆ. ಸೊ ಇದಕ್ಕೆ ಪಿಲ್ಲರ್ಸ್ಗಳು ಅಗೇನ್ ಇಲ್ಲಿ ಕೂಡ 9 ಪಿಲ್ಲರ್ಗಳಿದೆ ಸ್ನೇಹಿತರೆ. ಏನೇನ್ ಮಾಡ್ತಾರೆ ನೋಡಿ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿನಿ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ನೋಡಿ. ಐಟಿ ಫಾರ್ ಜಾಬ್ಸ್ಗೆ, ಇನ್ಫಾರ್ಮೇಶನ್ ಫಾರ್ ಆಲ್, ಎಲ್ಲ ಇನ್ಫಾರ್ಮೇಶನ್ ಡಿಜಿಟಲೀಕರಣ ಮಾಡ್ತಕ್ಕಂಥದ್ದು. ಬ್ರಾಡ್ಬ್ಯಾಂಡ್ ಕಮ್ಯುನಿಕೇಶನ್ ನ ಡಿಜಿಟಲೀಕರಣ ಮಾಡಿ ಬ್ರಾಡ್ಬ್ಯಾಂಡ್ ಮುಖಾಂತರ ತಿಳಿಸ್ತಕ್ಕಂಥದ್ದು, ವಿತೌಟ್ ವೈರ್ಲೆಸ್ ಅಂತ ಕರಿತೀವಿ. ಯೂನಿವರ್ಸಲ್ ಆಕ್ಸೆಸ್ ಟು ಫೋನ್, ಎಲ್ಲರಿಗೂ ಕೂಡ ಫೋನ್ ಆಕ್ಸೆಸ್ ಮಾಡಕ್ಕೆ, ಯಾಕಂದ್ರೆ ಫೋನಲ್ಲಿ ತಾನೆ UPI ಆಗಿರ್ಬೋದು, ಫೋನ್ ಪೇ, ಗೂಗಲ್ ಪೇ, ಭೀಮ್ ಆಗಿರ್ಬೋದು ಅಲ್ವಾ, ಮತ್ತೆ ಪಬ್ಲಿಕ್ ಇಂಟರ್ನೆಟ್ ಆಕ್ಸೆಸ್ ಆಗಿರ್ಬೋದು. ಈ ಗವರ್ನೆನ್ಸ್, ಈ ಆಡಳಿತ ಆಗ್ಬೇಕು. ಈ ಕ್ರಾಂತಿ ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸರ್ವಿಸಸ್ಗಳು, ಎಲೆಕ್ಟ್ರಾನಿಕ್ಲಿ ಡೆಲಿವರಿ ಆಗ್ತಕ್ಕಂಥದ್ದಾಗಿರ್ಬೋದು.
ಇವೆಲ್ಲ ಒಂದು 9 ಪಿಲ್ಲರ್ಗಳ ಅಡಿಯಲ್ಲಿ ಡಿಜಿಟಲ್ ಇಂಡಿಯಾನ ಬಿಲ್ಡ್ ಮಾಡಬೇಕು ಅಂತ ತಂದಿರತಕ್ಕಂಥ ಯೋಜನೆ ಸ್ನೇಹಿತರೆ. ಅದರ ಮೈಲ್ ಸ್ಟೋನ್ಸ್ ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. 2015ರಲ್ಲಿ ಸ್ಥಾಪನೆ ಆಯ್ತು. 2016ರಲ್ಲಿ ನಾವು ಭಾರತ್ ಇಂಟರ್ಫೇಸ್ ಮನಿ ಆಪ್ ನ ತರ್ತೀವಿ, ಫಾರ್ ಮನಿ ಅಂತ, ಭೀಮ್ ಅಂತ ಕರಿತೀವಿ, ಭೀಮ್ ಆಪ್ ಅಂತ. 2017ರಲ್ಲಿ GST ತರ್ತೀವಿ ನೋಡಿ, ಅದು ಕೂಡ ಡಿಜಿಟಲೀಕರಣ ಮಾಡ್ತೀವಿ ನಾವು. ಓಕೆ, GST ತರ್ತೀವಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ತರ್ತೀವಿ, GSTN ಅಂತ ಕರಿತೀವಿ. 18ರಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನ ತಗೊಂಡ್ಬರ್ತೀವಿ. 19ರಲ್ಲಿ ನ್ಯಾಷನಲ್ ಪಾಲಿಸಿ, ಮತ್ತೆ ಆತರ ಇನ್ನು ನಾನು ಲಿಸ್ಟ್ ಕೊಡ್ತೀನಿ ನಾನು ಈಗ. ನೋಡಿ ಏನೇನ್ ಮಾಡಿದ್ವಿ ನೋಡಿ. UPI ತಂದ್ವಿ, ಒಂದು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಕರಿತೀವಿ ಅಲ್ವಾ. ನೈಜ ಸಮಯಗಳಲ್ಲಿ ದುಡ್ಡು ಒಂದು ಆನ್ಲೈನ್ ಮುಖಾಂತರ ಆಗ್ತದೆ. ಡಿಜಿಲಾಕರ್ ತಂದ್ವಿ, ಡಿಜಿಲಾಕರ್ ಡಾಕ್ಯುಮೆಂಟಲ್ಗಳನ್ನ ಡಿಜಿಲೀಕರಣ ಮಾಡಕ್ಕೆ. ಡಿಜಿ ಯಾತ್ರಾ ಅಂತ ತಂದ್ವಿ, ಅಂದ್ರೆ ತಡೆ ರಹಿತ, ಕಾಗದ ರಹಿತ, ಸಂಪರ್ಕ ರಹಿತ ವಿಮಾನ ನಿಲ್ದಾಣಗಳನ್ನ ಆಕ್ಸೆಸ್ ಮಾಡೋದು, ಅಂದ್ರೆ ಯಾತ್ರೆಗಳನ್ನ ಮಾಡಕ್ಕೆ ತಂತ್ರಜ್ಞಾನ ಯೂಸ್ ಮಾಡ್ಕೊಳ್ಳೋದು. ಕೋವಿನ್ ಅಂತ ತಂದ್ವಿ, ಕೋವಿಡ್ ಲಸಿಕೆಗಳನ್ನ ಟ್ರ್ಯಾಕ್ ಮಾಡಕ್ಕೆ ಡಿಜಿಟಲೀಕರಣ ತಂದ್ವಿ, ಒಂದು ವೇದಿಕೆ. ಈ ಸಂಜೀವಿನಿ ತಂದ್ವಿ. ಈ ಸಂಜೀವಿನಿ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಮತ್ತು ರೋಗಿಗಳ ನಡುವೆ ಆಡಿಯೋ ವಿಡಿಯೋ ಸಂವಹನ, ಮತ್ತೆ ಟೆಲಿಮೆಡಿಸನ್, ಆನ್ಲೈನ್ ಮುಖಾಂತರ ಕನ್ಸಲ್ಟೇಷನ್ ಮಾಡಿ ಅದರಿಂದ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ಸ್ ತಗೊಳ್ಳೋದು, ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸೇವೆಯನ್ನ ದೂರದಿಂದ ಕೂತ್ಕೊಂಡು ಆನ್ಲೈನ್ ಮುಖಾಂತರ ಅದಕ್ಕೆ ಒದಗಿಸಬಹುದು. ಈ ಸಂಜೀವಿನಿ ಅಂತ ತಂದ್ವಿ. ಉಮಂಗ್, ವೆರಿ ಇಂಪಾರ್ಟೆಂಟ್, ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ಅಂತ ಕರಿತೀವಿ. ಅಂದ್ರೆ ಗೌರ್ಮೆಂಟ್ ಸರ್ವಿಸ್ಗಳು ಎಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗಬೇಕು ಅಂತ. ಈ ಪಾಠಶಾಲಾ NCERT ಬುಕ್ಸ್ಗಳು ಆನ್ಲೈನ್ ನಲ್ಲಿ ಸಿಗಬೇಕು. ಈ ಪಾಠಶಾಲಾ ಅಂತ NCERT ತತ್ತು. ಈ ಎಲ್ಲ ರಿಸೋರ್ಸಸ್ಗಳು ಸಿಗಬೇಕು ಅಂತ. ಭೀಮ್ ಆಗಿರ್ಬೋದು, ಭಾರತ್ ಇಂಟರ್ಫೇಸ್ ಆಗಿರ್ಬೋದು, ಡಿಜಿಟಲ್ ಇಂಡಿಯಾ ಜೆನೆಸಿಸ್ ಅಂತ. ಡಿಜಿಟಲ್ ಇಂಡಿಯಾ ಜೆನೆಸಿಸ್ ಅಂದ್ರೆ ಟೈರ್ ಟು ಟೈರ್ ಸಿಟಿಗಳಲ್ಲಿ ಕೂಡ ನಾವು ಇದನ್ನ ತಂತ್ರಜ್ಞಾನಗಳನ್ನ ಬರ್ತಕ್ಕಂಥ ಡಿಜಿಟಲೀಕರಣ ಆಗ್ತಕ್ಕಂಥ ಸ್ಟಾರ್ಟ್ಅಪ್ ಗಳಿಗೆ ಒಂದು ಉತ್ತೇಜನ ಕೊಡೋದು, ಪೋಷಿಸಲು ತಂದಿರತಕ್ಕಂಥದ್ದು. ಚಿಪ್ಸ್ ಟು ಸ್ಟಾರ್ಟ್ಅಪ್ C25 ಕಾರ್ಯಕ್ರಮ ಅಂತ. ಚಿಪ್ಸ್ ಅಂದ್ರೆ ಏನು? ಚಿಪ್ಸ್ ಅಂದ್ರೆ ತಿನ್ನೋ ಚಿಪ್ಸ್ ಅಲ್ಲ, ಇದ್ಯಾವುದು ಸೆಮಿ ಕಂಡಕ್ಟರ್ ಚಿಪ್ಗಳ ವಿನ್ಯಾಸಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳನ್ನ ಕೊಡ್ತಕ್ಕಂಥದ್ದು. ಪದವಿ, ಸ್ನಾತಕೋತ್ತರ ಸಂಶೋಧನಾ ಹಂತಗಳಲ್ಲಿ ತರಬೇತಿ ಕೊಡ್ತಕ್ಕಂಥದ್ದು. ಸರ್ಕಾರಿ ಇ ಮಾರ್ಕೆಟ್ ಪ್ಲೇಸ್, ಗೌರ್ಮೆಂಟ್ ಇ ಮಾರ್ಕೆಟ್ ಏನಿದೆ ಅಂದ್ರೆ ಸರಕು ಸೇವೆಗಳ ಆನ್ಲೈನ್ ಮುಖಾಂತರ ಮಾಡ್ತಕ್ಕಂಥದ್ದು. ದೀಕ್ಷೆ ಆಗಿರ್ಬೋದು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಡ್ಜ್ ಶೇರಿಂಗ್ ಅಂತ ಕರಿತೀವಿ. ಅಂದ್ರೆ ಆನ್ಲೈನ್ ಮುಖಾಂತರ ನಾಲೆಡ್ಜ್ ಟೀಚರ್ಸ್, ಸ್ಟೂಡೆಂಟ್ಸ್, ಪೇರೆಂಟ್ಸ್ ಗಳಿಗೆ ಏನೇನು ಬೇಕು ಆನ್ಲೈನ್ ಮುಖಾಂತರ ತಲುಪಿಸ್ತಕ್ಕಂಥದ್ದು. ಭಾಷಿಣಿ, ವೆರಿ ಇಂಪಾರ್ಟೆಂಟ್. ಭಾಷಿಣಿ ಏನು? ಭಾಷಿಣಿ ಅಂದ್ರೆ, ಭಾಷಿಣಿ ಅಂತಕ್ಕಂಥದ್ದು ನಿಮ್ಗೆ ಇಂಟರ್ನೆಟ್ ಅಲ್ಲಿ ಒಂದು ಲ್ಯಾಂಗ್ವೇಜ್, ಬರೀ ಇಂಗ್ಲಿಷ್ ಒಂದೇ ಅಲ್ಲ, ಎಲ್ಲಾ ಲ್ಯಾಂಗ್ವೇಜ್ಗಳು ನಿಮ್ಗೆ ರಿಸೋರ್ಸಸ್ಗಳು ಅವೈಲೇಬಲ್ ಆಗಿರಬೇಕು, ಕಂಟೆಂಟ್ಗಳು ಸಿಗಬೇಕು, ಅದನ್ನು ತಂದಿರ್ತದೆ. ಇವೆಲ್ಲ ಡಿಜಿಟಲೀಕರಣ. ಸೊ ನೋಡಿ, ಇವೆಲ್ಲ ಕೂಡ ಎಕ್ಸಾಮ್ ಅಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್. ಬರೆಯಕ್ಕೆ IAS ಮೇನ್ಸ್ ಇದೆ, ಎಕ್ಸಾಮು, ಬೇರೆ ಎಕ್ಸಾಮ್ಸ್ಗಳಿದೆ, ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ದಿಸ್ ಇಸ್ 10 years ಆಗಿರೋದ್ರೆ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಡಿಜಿಟಲ್ ಇಂಡಿಯಾ ಮಿಷನ್ ಅಂತ ಕರಿತೀವಿ. ಈ ಒಂದು 9 ಪಿಲ್ಲರ್ಗಳಾಗಿರ್ಬೋದು, ಮೈಲ್ ಸ್ಟೋನ್ಸ್ಗಳಾಗಿರ್ಬೋದು, ಏನೇನು ತಂದಿದ್ದೀವಿ ಇದರ ಅಡಿಯಲ್ಲಿ ಆಗಿರ್ಬೋದು, ಇದೆಲ್ಲ ಕೂಡ ಡಿಜಿಟಲೀಕರಣಕ್ಕೆ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಸೊ ಇದು ಪ್ರಮುಖವಾಗಿತ್ತು. ಈಗ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಪೆಟ್ರೋಲಿಯಂ ಅಂಡ್ ನೈಸರ್ಗಿಕ ಅನಿಲ ಸಚಿವಾಲಯದ ಒಂದು ಇಂಪಾರ್ಟೆಂಟ್ ಸ್ಕೀಮ್ ಇದೆ, ಅದನ್ನು ಡಿಸ್ಕಸ್ ಮಾಡ್ಬಿಡ್ತೇನೆ. ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಅಡಿಯಲ್ಲಿ ಉಜ್ವಲ ಯೋಜನಾ, ವೆರಿ ಇಂಪಾರ್ಟೆಂಟ್ ಯೋಜನಾ. ಓಕೆ, ಯಾಕೆಂದ್ರೆ ಅಕಾರ್ಡಿಂಗ್ ಟು ದ ರಿಪೋರ್ಟ್ 2020 ನವೆಂಬರ್ ಅಲ್ಲಿ ಇಂಡಿಯಾ ಹ್ಯಾಸ್ 32.83 crores ಆಕ್ಟಿವ್ ಡೊಮೆಸ್ಟಿಕ್ LPG ಕನ್ಸ್ಯೂಮರ್ಸ್ ಇದ್ದಾರೆ. ಅದರಲ್ಲಿ 10.33 ಕೋಟಿಯಷ್ಟು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಆಗಿರೋರು. ಅಂದ್ರೆ ಮೊದಲು ಹಳ್ಳಿಗಳಿರಲಿಲ್ಲ, ಪ್ರತಿಯೊಬ್ಬ ಹಳ್ಳಿಗಳಲ್ಲಿ ಈಗ ಗ್ಯಾಸ್ಗಳು ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಇದರ ಪರ್ಪಸ್ ಏನು? ಮಹಿಳೆಯರು ಮತ್ತು ಮಕ್ಕಳಿಗೆ ಶುದ್ಧ ಅಡಿಗೆ ಇಂಧನಗಳ ಮುಖಾಂತರ ಅವರು ಆರೋಗ್ಯವನ್ನು ಸಂರಕ್ಷಣೆ ಮಾಡೋದು. ಯಾಕಂದ್ರೆ ಅಡಿಗೆ ಮಾಡೋದು ಮಹಿಳೆಯರು, ಅವ್ರ ಜೊತೆ ಮಕ್ಕಳನ್ನು ಕೂಡ ಸೇರಿಸ್ಕೊಂಡಿರ್ತಾರೆ ಹಳ್ಳಿಗಳಲ್ಲಿ ಯೂಶಲಿ. ಹಾಗಾಗಿ ಅರ್ಜಿದಾರರು 18 ವರ್ಷ ವಯಸ್ಸಿನ ಮಹಿಳೆಯರಿಗಾಗಿರ್ಬೇಕು, ಮಹಿಳೆಯರ ಹೆಸರಲ್ಲೇ ಕೊಡೋದು ಉಜ್ವಲ ಯೋಜನಾ. ಓಕೆ, ಹಾಗಾಗಿ ಬಡವರಿಗೆ, ಗ್ರಾಮೀಣ ಬಡವರಿಗೆ 8 ಕೋಟಿ ಠೇವಣಿ ರಹಿತ LPG ಸಂಪರ್ಕಗಳನ್ನು ಒದಗಿಸಲು 2016ರಲ್ಲಿ ಇದು ಪ್ರಾರಂಭವಾಯಿತು. ನೋಡಿ, ಇದು ಉಜ್ವಲ ಅಂತಕ್ಕಂಥದ್ದು 2016ರಲ್ಲಿ ಪ್ರಾರಂಭ ಆಯಿತು. 19-20 ನಂತರ 2.0 ಉಜ್ವಲ 2.0 ಅಂತ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇನ್ನೂ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕೀಮು. ಏನಂದ್ರೆ, ಈಗ ನಾರ್ಮಲ್ ನೀವು ಗ್ಯಾಸ್ ತಗೊಳಕ್ ಹೋದ್ರೆ 5,000 ರೂಪಾಯಿ ಡೆಪಾಸಿಟ್ ಕೇಳ್ತಾರೆ ಅಲ್ವಾ. ಇಲ್ಲಿ ಹಂಗಲ್ಲ, ವಿತೌಟ್ ಠೇವಣಿ ರಹಿತ, ಡೆಪಾಸಿಟ್ ರಹಿತ ನಿಮ್ಗೆ LPG ಸಂಪರ್ಕ ಕೊಡೋದು. ಎಲ್ಲರೂ ಕೊಡ್ತಾರ? ನೋ, ಇದಕ್ಕೊಂದಷ್ಟು ಕಂಡೀಷನ್ಸ್ಗಳಿದೆ. ನೋಡಿ, ಇಲ್ಲಿ ಯಾರು ಇರಲ್ಲ. ನೋಡಿ, ಉದ್ದೇಶ ಏನು? ಈ ಒಂದು ಯೋಜನೆ ಅಡಿಯಲ್ಲಿ ಯಾರಿಗೆ ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ, ಕಡಿಮೆ ಆದಾಯ ಕುಟುಂಬಗಳಿರುತ್ತೆ, ಅವ್ರಿಗೆ ಠೇವಣಿ ಮುಕ್ತ LPG ಸಂಪರ್ಕ ಕೊಡ್ತಕ್ಕಂಥದ್ದು. ಯಾರನ್ನ ಹೊರಗಿಡ್ತಿದೀವಿ? ತೈಲ ಮಾರುಕಟ್ಟೆ ಕಂಪನಿಗಳಲ್ಲಿ ಆಲ್ರೆಡಿ ತಗೊಂಡಿರ್ತಕ್ಕಂಥವ್ರನ್ನ ಇದರಿಂದ ಹೊರಗಿಡ್ತಿದೀವಿ. ಅಂದ್ರೆ ಅವ್ರಿಗೆ ವಾಪಸ್ ಸಿಗಲ್ಲ, ಆಲ್ರೆಡಿ ಒಂದು ತಗೊಂಡಿರ್ತಾರೆ, ಅಂತವ್ರು ಪುನಃ ಅಪ್ಲೈ ಮಾಡಕ್ ಬಂದ್ರೆ ಇಲ್ಲ, ಸಿಗಲ್ಲ. ಫಸ್ಟ್ ಟೈಮ್ ತಗೋತಿರ್ತಾರಲ್ಲ ಅಂತವ್ರಿಗೆ ಈ ಯೋಜನೆ ಇರೋದು. ಓಕೆ, ಇಲ್ಲಿ ನೋಡಿ 2.0 ಏನ್ ಬಂದ್ಮೇಲೆ ಇದರ ಲಕ್ಷಣ ನೋಡೋದಾದ್ರೆ, ಉಜ್ವಲ 2.0 ಅಂತ ಏನ್ ಕರಿತೀವಿ, ಇದರಲ್ಲಿ 1.6 ಕೋಟಿ LPG ಸಂಪರ್ಕಕ್ಕಿಂತ ಹೆಚ್ಚು ಅವರಿ ಹಂಚಿಕೆ ಆಗಿದೆ. ಒಟ್ಟಾರೆ 10.3
5 ಕೋಟಿ ಇದುವರೆಗೂ ಫೇಸ್ 1 ಫೇಸ್ 2 ಹಂಚಿಕೆ ಆಗಿದೆ. ಯಾರಿಗೆ ಇದು ಸಿಗುತ್ತೆ? ಬಡ ಮಹಿಳೆಯರಿಗೆ. ಅಂದ ತಕ್ಷಣ ಯಾರು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಬೆನಿಫಿಷಿಯರೀಸ್, SC ST ಆಗಿರ್ಬೋದು ಅಥವಾ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ತುಂಬಾ ಹಿಂದುಳಿದ್ರು, ಅಂತ್ಯೋದಯ ಅನ್ನ ಯೋಜನೆ ತಗೊಳ್ತಾ ಇರೋದು, ಗ್ರಾಮೀಣ ಭಾಗ ಬೆನಿಫಿಷಿಯರೀಸ್ ಇರಬಹುದು. ಎಸ್ಪೆಷಲಿ ನಮ್ಮ 2011 ಸೋಶಿಯೋ ಎಕನಾಮಿಕ್ ಸೆನ್ಸಸ್ 2011 ಏನಿದೆ ಅದರ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಸೋಷಿಯಲಿ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನ್ ಕರಿತೀವಿ ಅಂತವ್ರಿಗೆ ಸಿಗ್ತಕ್ಕಂಥದ್ದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ನೋಡಿ. ಟೀ ಗಾರ್ಡನ್, ಟೀ ಏರಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ ಟ್ರೈಬ್ಸ್ಗೆ, ಐಲ್ಯಾಂಡ್ಸ್ಗಳಲ್ಲಿ ದ್ವೀಪಗಳಲ್ಲಿ ವಾಸಿಸ್ತಕ್ಕಂಥ ರೆಸಿಡೆಂಟ್ಸ್ಗೆ, ಫಾರೆಸ್ಟ್ ಡ್ವೆಲ್ಲರ್ ಅಂತವ್ರಿಗೆ ಇದನ್ನ ಕೊಡ್ತಾರೆ. ಅವ್ರಿಗೇನು ಅಂದ್ರೆ ಪಡಿತರ ಚೀಟಿ ಇದ್ರೆ ಅದು ಅಥವಾ ಆಧಾರ್ ಅಥವಾ ಬ್ಯಾಂಕ್ ವಿವರ KYC ಫಾರ್ಮ್ಗಳನ್ನ ಮೂಲಕ ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೆ ಸಿಗುತ್ತೆ. ವಲಸಿಗರು ಒಂದ್ ಕಡೆಯಿಂದ ಒಂದ್ ಕಡೆ ಬಂದಿರ್ತಾರೆ, ಅವ್ರಿಗೆ ಬಟ್ ಜಸ್ಟ್ ಪಡಿತರ ಚೀಟಿ ವಿಳಾಸ ಪುರಾವೆ ಕೊಡೋ ನೆಸೆಸಿದಿಲ್ಲ, ಸ್ವಯಂ ಘೋಷಣೆ ಮಾಡ್ಕೊಂಡು ಕೊಟ್ರೆ ಅವ್ರಿಗೂ ಕೂಡ ಸಿಗುತ್ತೆ. ಈ ಸಬ್ಸಿಡಿ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಯಾಕಂದ್ರೆ ಸಬ್ಸಿಡಿ ಕೊಡ್ತಾ ಇಲ್ಲ ಇವಾಗ. ಯೂಶಲಿ 300 ರೂಪಾಯಿ 200 ರೂಪಾಯಿ ಇದ್ದಿದ್ದು ಸಬ್ಸಿಡಿನ ವಾಪಸ್ ನಿಮ್ಮ ಅಕೌಂಟ್ಗೆ ಹಾಕ್ತೀವಂತ 800 700 900 ಇಸ್ಕೊಳ್ಳೋ ಸ್ಟಾರ್ಟ್ ಮಾಡೋದು. ಒಂದ್ 2-3 ವರ್ಷ ಕೊಟ್ರು ಈ ಗೌರ್ಮೆಂಟ್ ಏನಿದೆ ಇವಾಗ. ಆಮೇಲೆ ಕೋವಿಡ್ ನಂತರ ಅದನ್ನು ಕೊಡೋದು ಸ್ಟಾಪ್ ಮಾಡಿಬಿಟ್ರು, ಯಾರಿಗೂ ಸಬ್ಸಿಡಿ ಕೊಡ್ತಾ ಇಲ್ಲ. ಸೊ ಏನ್ ಅಮೌಂಟ್ ತಗೋದ್ರೆ ಕಂಪ್ಲೀಟ್ ಗೌರ್ಮೆಂಟ್ಗೆ ಹೋಗ್ತಾ ಇದೆ. ಸೊ ಇದು ಸಬ್ಸಿಡಿ ಬಗ್ಗೆ ಮಾತಾಡುವಂತ ನೆಸಿಟಿ ಇಲ್ಲ. ಸೊ ಇದಿಷ್ಟು ಪ್ರಮುಖವಾಗಿತ್ತು ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು. ಯಾಕಂದ್ರೆ ಒಂದು 10 ವರ್ಷ ಆಗಿರುತ್ತೆ, ಸುದ್ದಿಯಲ್ಲಿ ಇರುತ್ತೆ, ಅಂಥದ್ದು ನಾವು ಓದ್ಕೋಬೇಕಾಗುತ್ತೆ. ಲಾಸ್ಟ್ 1 year ಅಲ್ಲಿ ಹೊಸ ಸ್ಕೀಮ್ಗಳು ಅಂಥದ್ದು ಓದ್ಕೋಬೇಕಾಗುತ್ತೆ. ಅಥವಾ ಯಾವ್ದಾದ್ರು ಸ್ಕೀಮ್ಸ್ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿ ಇದ್ರೆ ಲಾಸ್ಟ್ 1-2 years ಅಂಥದ್ದು ಓದ್ಕೋಬೇಕಾಗುತ್ತೆ. ಅಂಥದ್ದು ಎಕ್ಸಾಮ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ನಿಮ್ಮ ಸೋಷಿಯಲ್ ಮೀಡಿಯಾಗಳು ಎಲ್ಲರೂ ಕೂಡ ಹೆಲ್ಪ್ ಆಗಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂಡ್ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಪ್ರೀವಿಯಸ್ ಎಲ್ಲ ನಮ್ಮ ಒಂದು ಸ್ಕೀಮ್ಸ್ಗಳು ಏನಿದೆ ಮಾಡಿರೋದು ಅದು ಕೂಡ ತಾವು ನೋಡಬಹುದು. ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿ ಅಲ್ಲೂ ಕೂಡ ಶೇರ್ ಮಾಡ್ತೀವಿ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಸ್ನೇಹಿತರೆ. ಪುನೀತ್ ಫೋರಂ ಅಂತ ಈ ರೀತಿ ಸಿಂಬಲ್ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.